ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಹಂದಿ ಅಳುವಿನ ಪಲ್ಯನ ಹೇಗೆ ಮಾಡೋದು ರುಚಿಕರವಾಗಿ ಅನ್ನೋದನ್ನು ತೋರಿಸ್ಕೊಳ್ತಿದ್ದೀನಿ. ಹಂದಿ ಅಳುವನ್ನು ನೀಟಾಗಿ ಸೋಸ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ವಿ. ಹಂದಿ ಅಳುವಿನ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸರಿ ನಿಮ್ಮ ಕಡೆ ಸಿಕ್ಕರೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಚಿಕನ್ ತಿಂದಂಗೆ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಮ್ಮ ಸೈಡ್ ಇದನ್ನು ತಿಂತಾರೆ. ಈ ವರ್ಷದ ಅಳುವಿನ ಪಲ್ಯದಲ್ಲಿ ಇದೇ ಮೊದಲನೇ ಅಳುವಿನ ಪಲ್ಯ. ಮೊದಲು ಸಿಕ್ಕಿದ ಅಳುಬು ಅಂದರೆ ಇದೆ, ಇವತ್ತೇ ಸಿಕ್ಕಿದ್ದು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿಟ್ಕೋಬೇಕು, ತರಿಯಾಗಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಇದೆ. ಇದನ್ನು ನೀಟಾಗಿ ಜಜ್ಜಿಟ್ಕೋಬೇಕು, ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನಂತರ ಒಂದು 3 ಮೀಡಿಯಮ್ ಸೈಜ್ ಆನಿಯನ್, ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೋಬೇಕು. ಅಳುವಿನ ಪಲ್ಯ ಆಗಿರೋದ್ರಿಂದ ಸುಕ್ಕ ಟೈಪ್ ಮಾಡೋದ್ರಿಂದ ಈ ರೀತಿ 3 ಈರುಳ್ಳಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಅಡುಗೆಗಳಿಗಾದರೂ. ನಂತರ ಒಂದು ಬಾಣಲಿಲಿ ಈರುಳ್ಳಿ ಮತ್ತು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಈರುಳ್ಳಿಗೆ. ಆಮೇಲೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ನೋಡಿ, ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಗೊತ್ತಾಗುತ್ತೆ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ಅಳುಬನ್ನ ನೀರು ಹಾಕಿ ನೆನೆಸಿಟ್ಕೊಂಡಿದ್ವಲ್ವ, ನೀಟಾಗಿ ತೊಳೆದು ಅಳುಬನ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ತೊಳೆದು ಅಳುಬನ್ನ ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಸೇಮ್ ಚಿಕನ್ ತಿನ್ನಂಗೆ ಆಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ನಂತರ ಸಾಲ್ಟ್, ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಆ ರುಚಿಗೆ ತಕ್ಕಂಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಆ್ಯಡ್ ಮಾಡಿದ್ದೀವಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಆ್ಯಡ್ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಈ ವರ್ಷದ ಮೊದಲನೇ ಅಳುವಿನ ಪಲ್ಯ ತಿಂತಾ ಇರೋದು ಇದೆ ಫಸ್ಟು. ಹಂದಿ ಅಳುವಿನ ಪಲ್ಯ ಇವತ್ತು ಸಿಕ್ಕಿರೋದು ಫಸ್ಟು, ಹಾಗಾಗಿ ತಿಂತಾ ಇರೋದು. ಆ್ಯಂಡ್ ನೆಕ್ಸ್ಟು ನಾವಿಲ್ಲಿ ಚಿಕನ್ ಸುಕ್ಕ ಪೌಡರ್ನ ಯೂಸ್ ಮಾಡ್ಕೊಳ್ತಿದ್ದೀವಿ. ರೂಬಿ ಪುಡಿನ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ. ರೂಬಿ ಪುಡಿ ಇವಾಗ ಸದ್ಯಕ್ಕೆ ಇವತ್ತು ಇರಲಿಲ್ಲ ಮನೆಯಲ್ಲಿ. ಸುಕ್ಕದ ಪುಡಿ ಇತ್ತು, ಚಿಕನ್ ಸುಕ್ಕದ ಪುಡಿ. ಅದನ್ನು ಆ್ಯಡ್ ಮಾಡ್ಕೊಂಡ್ವಿ. ತುಂಬ ಟೇಸ್ಟಿಯಾಗುತ್ತೆ. ಬಿಲೀವ್ ಮೀ, ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಸಿಂಪಲ್ಲಾಗಿ ಆರಾಮ್ಸೆ ಆಗಿ ಬೇಗ ರೆಡಿ ಮಾಡ್ಕೋಬೋದು ಅಳುವಿನ ಪಲ್ಯನ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಮ ಸೈಡ್ ಅಳುಬು ಸಿಕ್ಕರೆ ತುಂಬ ಟೇಸ್ಟಿಯಾಗುತ್ತೆ, ಬಿಲೀವ್ ಮೀ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇನ್ನೇನು ಚಿಕನ್ ಥರನೇ ಕಾಣಿಸ್ತಿದೆ ಅಲ್ವಾ. ಇವಾಗ ಅಳುವಿನ ಪಲ್ಯ ನೀಟಾಗಿ ಕುದೀತಾ ಇದೆ. ಅಳುವಿನ ಪಲ್ಯ ಆಯಿತು ಅಂತಲೇ ಲೆಕ್ಕ. ಈ ರೀತಿ ಕುದಿ ಬಂದಮೇಲೆ ಚೆನ್ನಾಗಿ ಕೊತ ಕುದ್ದಾದಮೇಲೆ ಅಳುಬು ಬೆಂದಿರೋದು ಗೊತ್ತಾಗುತ್ತಲ್ವ ನಿಮಗೆ. ಅಳುಬು ಬೆಂದಿದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಅಳುವಿನ ಪಲ್ಯ ರೆಡಿ ಆಗಿದೆ ಅಂತಲೇ ಅರ್ಥ. ಇಳಿಸಿ ರುಚಿಯಾದ ಟೇಸ್ಟಿಯಾದ ಅಳುವಿನ ಪಲ್ಯನ ಸವಿರಿ. ಬಾಯ್ ಬಾಯ್, ಟೇಕ್ ಕೇರ್, ಸೈನಿಂಗ್ ಆಫ್, ಲವ್ ಯು ಆಲ್.